ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬಂದಿತ್ತು. ಸೊ ಹಾಗಾಗಿ ನಾನು ಆವಾಗ ವಿಡಿಯೋದಲ್ಲೆಲ್ಲ ಹೇಳ್ತಾ ಇದ್ನಲ್ಲ ಲಾಗ್ಸಲ್ಲಿ, ಆವಾಗ ನನಗೆ ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿದ್ರಿ, ಯಾವ ರೀತಿ ಶುಗರ್ನ ನೀವು ಕಂಟ್ರೋಲ್ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆನೇ ಹೇಳ್ತೀನಿ ಇವತ್ತು. ಮತ್ತು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋವಂಥ ಶುಗರ್ನ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕರೀತಾರೆ. ನಿಜ ಹೇಳಬೇಕು ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಶುಗರ್ ಅನ್ನೋದು ನನಗೂ ಬರುತ್ತೆ. ಹೇಳ್ಬೇಕಂದ್ರೆ ಶುಗರ್ ಹೆಂಗೆ ಬರುತ್ತೆ, ಮತ್ತು ನಾವು ಪ್ರೆಗ್ನೆನ್ಸಿಗಿಂತ ಮುಂಚೆ ಎಲ್ಲ ಆರಾಮಾಗಿ ನಾರ್ಮಲಾಗಿ ಇರ್ತಿದ್ವಿ ಅಲ್ವಾ. ಸೊ ಈ ಟೈಮಲ್ಲಿ ಬಂತು ಅಂದರೆ ನಾವು ಯಾರ್ದೋ ಬೇರೆಯವರು ದೊಡ್ಡವರು ವಯಸ್ಸಾಗಿರೋರು ಇರ್ತಾರಲ್ಲ, ಅವ್ರು ಹೇಳುವಾಗ ಕೇಳ್ತಾ ಇದ್ವಿ ನಾವು, ಇವ್ರಿಗೆ ಶುಗರ್ ಬಂದಿದೆಯಂತೆ, ಇವರು ಫುಡ್ಡಲ್ಲೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಇರಬೇಕಂತೆ ಅನ್ನೋ ಥರ ಬೇರೆಯವ್ರು ಯಾರೋ ಹೇಳ್ತಿದ್ದನ್ನು ಮಾತ್ರ ನಾವು ಕೇಳಿಸ್ಕೊತಾ ಇದ್ವಿ. ಸೊ ನನಗೆ ಫಸ್ಟ್ನೇ ಪ್ರೆಗ್ನೆನ್ಸಿಲಿ ಆರಾಮಾಗಿ ಎಲ್ಲ ಮುಗೀತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಈ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿಲಿ ಈ ಥರ ಶುಗರ್ ಬಂತಲ್ಲ, ಆವಾಗ ಸ್ವಲ್ಪ ನಮಗೆ ಜಾಸ್ತಿ ಭಯ ಆಯಿತು ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ನಾನು ಈ ಶುಗರ್ ಅನ್ನೋದು ಏನಕ್ಕೆ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಈ ಶುಗರ್ ಅನ್ನೋದು ಈಗ ಪ್ರೆಗ್ನೆನ್ಸಿಗಿಂತ ಮುಂಚೆ ಏನಾದರೂ ನಿಮ್ಗೇನಾದರೂ ಶುಗರ್ ಇತ್ತು ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ಅದು ಬಿಟ್ಟರೆ ಜೆನೆಟಿಕ್ ಪ್ರಾಬ್ಲಮ್ ಅಂದರೆ ಮನೇಲಿ ಏನಾದರೂ ನಿಮ್ಮ ಅಪ್ಪ ಅಮ್ಮ ಅಥವಾ ಬೇರೆಯವ್ರಿಗೆ, ನಿಮ್ಮ ಫ್ಯಾಮಿಲಿ ಅವ್ರಿಗೆ ಯಾರಿಗಾದರೂ ಶುಗರ್ ಇತ್ತು ಅಂದರೆ ನಿಮಗೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಅದು ಬಿಟ್ಟರೆ ಈಗ ಪ್ರೆಗ್ನೆಂಟ್ ಆದಮೇಲೆ ನಾವು ನಮ್ಮ ಬಾಡಿನಲ್ಲಿ ಕೆಲವೊಂದು ಹಾರ್ಮೋನ್ಸ್ಗಳಿರ್ತವೆ ಅಲ್ವಾ, ಅದರಲ್ಲಿ ಕೆಲವೊಂದು ಹಾರ್ಮೋನ್ಗಳು ಅವುಗಳ ಕೆಲಸ ಮಾಡೋದನ್ನು ಸ್ಟಾಪ್ ಮಾಡಿರ್ತವೆ. ಸೊ ಹಾಗಾಗಿ ಆ ಟೈಮಲ್ಲಿ ಕೂಡ ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ಮತ್ತೆ ಲಾಸ್ಟ್ನೇದಾಗಿ ಏನಾದರೂ ಸ್ವೀಟ್ಸ್ ಏನಾದರೂ ಜಾಸ್ತಿ ತಿಂದು ಹಂಗೂ ಕೂಡ ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ. ಐ ಥಿಂಕ್ ನನಗನ್ಸ್ದಂಗೆ ನನಗೆ ಸ್ವಲ್ಪ ಫುಡ್ ಕ್ರೇವಿಂಗ್ಸಲ್ಲಿ ಸ್ವೀಟ್ ಕ್ರೇವಿಂಗ್ಸು ಜಾಸ್ತಿ ಆಗಿತ್ತು. ಸೊ ಹಾಗಾಗಿನೇ ನನಗೆ ಶುಗರ್ ಬಂತು ಅಂತ ಅನಿಸುತ್ತೆ. ಸೊ ಇಷ್ಟು ಕಾರಣಗಳಿಂದ ಶುಗರ್ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಈ ಶುಗರ್ ಅನ್ನೋದು ಈ ಪ್ರೆಗ್ನೆನ್ಸಿ ಜರ್ನಿಲಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಶುಗರ್ ಏನಾದರೂ ಒಂದು 3 ತಿಂಗಳು 4 ತಿಂಗಳು ಆ ಟೈಮಲ್ಲಿ ಏನಾದರೂ ಜಾಸ್ತಿ ಬಂತು ಅಂದರೆ ಮಗು ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಅದು ಬಿಟ್ಟರೆ ಒಂದು 7 ತಿಂಗಳು 8 ತಿಂಗಳು 9 ತಿಂಗಳು ಈ ಟೈಮಲ್ಲಿ ಏನಾದರೂ ಶುಗರ್ ಜಾಸ್ತಿ ಆಯಿತು ಅಂದರೆ ಪ್ರೀ ಮೆಚೂರ್ ಬೇಬಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿನೇ ಈ ಪ್ರೆಗ್ನೆನ್ಸಿ ಜರ್ನಿಲಿ ಶುಗರ್ ಲೆವೆಲ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಶುಗರ್ ಏನಾದರೂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂತು ಅಂದರೆ ಕೆಲವೊಬ್ಬರಿಗೆ ಲೈಫ್ ಟೈಮ್ ಇರೋವಂಥ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಪಾಪು ಆದಮೇಲೆ ಎಂಡ್ ಆಗುತ್ತೆ, ಇನ್ನು ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ ಅಂದರೆ 50% ಲೈಫ್ ಲಾಂಗ್ ಇರೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ನಮಗೆ ಎವ್ರಿ ಮಂತ್ ಟೆಸ್ಟ್ಗೆ ಅಂತ ಹೋಗ್ತೀವಲ್ಲ ನಾವು, ಆ ಟೈಮಲ್ಲೆಲ್ಲ ಜಾಸ್ತಿ ಬ್ಲಡ್ ಟೆಸ್ಟ್ ಮಾಡಿಸೋದು ಇದಕ್ಕೇ. ಆವಾಗ ನಮ್ಗೆ ಅನಿಸ್ತಿರುತ್ತೆ ಎವ್ರಿ ಮಂತ್ ಹೋಗ್ತಿರ್ತೀವಲ್ಲ ಚೆಕಪ್ಗೆ ಅಂತ, ಆವಾಗ ಏನು ಇಷ್ಟೊಂದು ಸರಿ ಬ್ಲಡ್ ಕೊಡಬೇಕು, ಬ್ಲಡ್ ಟೆಸ್ಟ್ ಅಂತ ಹೇಳ್ತಾನೆ ಇರ್ತಾರೆ ಅಂತ ನಾವು ಬೈಕೊಂತಿರ್ತೀವಲ್ವ ಡಾಕ್ಟರ್ಗಳಿಗೆ. ಸೊ ಮೇಯ್ನ್ ರೀಸನ್ ಬಂದೆ ಅವರು ಇದಕ್ಕೋಸ್ಕರನೇ ಅವರು ಜಾಸ್ತಿ ಬ್ಲಡ್ ಟೆಸ್ಟ್ ಅಂತ ಮಾಡಿಸೋದು, ಈ ಶುಗರ್ ಲೆವೆಲ್ ನೋಡ್ಕೊಳ್ಳೋದಕ್ಕಂತಾನೆ. ಸೊ ಇಷ್ಟು ಈ ರೀತಿ ಬರುತ್ತೆ. ಮತ್ತು ಇವಾಗ ನನಗೆ ಯಾವ ರೀತಿ ಬಂತು, ಹೆಂಗೆ ಗೊತ್ತಾಯಿತು ಅಂತ ಹೇಳ್ತೀನಿ. ಇವಾಗ ನನಗೆ ಮಾಮೂಲಿಯಾಗಿ ಒಂದು 5th ಮಂತ್ 6th ಮಂತ್ ತನಕ ಆರಾಮಾಗಿ ಇದ್ದೆ ನಾನು. ಅದಾದಮೇಲೆ ಮಾಮೂಲಿ ಒಂದು 6 ತಿಂಗಳಲ್ಲಿ ಚೆಕಪ್ಗೆ ಅಂತ ಹೋಗ್ತೀವಲ್ಲ, ಆವಾಗ ಹೋದ್ವಿ. 6 ತಿಂಗಳಲ್ಲಿ ಅಥವಾ 7 ತಿಂಗಳಲ್ಲೂ ಯಾವುದೋ ಒಂದು ಟೈಮಲ್ಲಿ ಈ ಗ್ಲೂಕೋಸ್ ಹಾಕ್ಕೊಂಡು ನೀರು ಕುಡಿದ್ಬಿಟ್ಟು ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊತೀವಲ್ಲ ನೋಡಿ, ಆ ಟೈಮಲ್ಲಿ ಮಾಮೂಲಿಯಾಗಿ ನಮಗೂ ಕೂಡ ಗ್ಲೂಕೋಸ್ ನೀರು ಕುಡಿದ್ಬಿಟ್ಟು ಒಂದು 2 hours ಬಿಟ್ಟು ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ತೀವಿ, ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸ್ತೀವಲ್ವ, ಅದನ್ನೆಲ್ಲ ಮಾಡಿಸಾದ್ಮೇಲೆ ರಿಪೋರ್ಟ್ ತಗೊಂಡು ಡಾಕ್ಟರ್ ಹತ್ರ ಹೋದ್ವಿ. ಆ ಟೈಮಲ್ಲಿ ನಾವು ಡಾಕ್ಟರ್ ಹತ್ರ ಹೋದಾಗ ಒಂದು ನೈಟ್ ಟೈಮು ಒಂದು 7 ಗಂಟೆ 7:15 ಆಗಿತ್ತು ಅನಿಸುತ್ತೆ. ಆ ಟೈಮಲ್ಲಿ ತೋರಿಸಿದಾಗ ಅವರು ಹೇಳಿದ್ರು, ನನಗೆ ಶುಗರ್ ಜಾಸ್ತಿ ಆಗಿಬಿಟ್ಟೈತೆ ಅಂತ ಹೇಳಿದ್ರು. ಶುಗರ್ ಜಾಸ್ತಿ ಆಗೈತೆ ಅಂತ ನನಗೆ ಹೇಳೋಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ನಾನು ಚೆಕಪ್ಗೆ ಅಂತ ಹೋದಾಗಲೇ ಸ್ವಲ್ಪ ನಿಮಗೆ ಶುಗರ್ ಇದೆ, ಸ್ವಲ್ಪ ಮೇಂಟೆನೆನ್ಸ್ ಮಾಡಿ ನೀವು ಸ್ವೀಟ್ ತಿನ್ನೋದನ್ನೆಲ್ಲ ಅಂತ ಹೇಳಿದರು. ಬಟ್ ನನಗೆ ಅವಾಗ ಅಷ್ಟೆಲ್ಲ ಗೊತ್ತಿರಲಿಲ್ಲ, ನಾನು ಅಷ್ಟು ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ. ಅವ್ರು ಹೇಳಿದ್ನು ಅಷ್ಟೊಂದು ತಲೆಗೆ ಹಾಕೊಂಡಿರಲಿಲ್ಲ. ನಾನು ಮಾಮೂಲಿಯಾಗಿ ಹೇಳ್ತಾರಲ್ಲ ಅದೇ ರೀತಿ ಹೇಳಿರ್ಬೋದೇನೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೆ, ಮಾಮೂಲಿ ತಿನ್ನೋ ಥರನೇ ತಿನ್ಕೊಂಡಿದ್ದೆ. ಇನ್ನು ನೆಕ್ಸ್ಟ್ ಮಂತು ಚೆಕಪ್ಗೆ ಹೋದಾಗ ಅದೇ ಇವಾಗ ಹೇಳ್ತಿದ್ದೀನಲ್ಲ, ಇವಾಗ ನೈಟ್ ಟೈಮ್ ಹೋದ್ವಿ ಅಂತ, ಆ ಟೈಮಲ್ಲಿ ಈ ಗ್ಲೂಕೋಸ್ ಟೆಸ್ಟ್ ಎಲ್ಲ ಆದಮೇಲೆ ಅವಾಗ ಹೇಳ್ತಿದ್ದಾರೆ ನಮಗೆ, ಅಯ್ಯೋ ಶುಗರ್ ನಿಮಗೆ ಜಾಸ್ತಿ ಆಗಿಬಿಟ್ಟೈತೆ, ನೀವು ಕಂಟ್ರೋಲ್ ಮಾಡ್ಕೋಬೇಕು, ಇನ್ಮೇಲೆ ಫುಡ್ಡು
ಮತ್ತು ಅದು ಇದು ಅಂದ್ಕೊಂಡು ಇದರಲ್ಲೆಲ್ಲ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಆಯಿತು ಅಂತ ಅಂದರೆ ಈ ಇನ್ಸುಲಿನ್ ಅಂತ ಬರುತ್ತಲ್ಲ ಅದನ್ನು ಹಾಕಬೇಕಾಗತ್ತೆ ಅಂತ ಹೇಳಿದರು. ನಮಗಂತೂ ಅವಾಗ ಸಿಕ್ಕಾಬಟ್ಟೆ ಭಯ ಆಗೋಯ್ತು. ನಾನು ನಮ್ಮ ಅಮ್ಮ ಹೋಗಿದ್ವಿ, ಅದು ನೈಟ್ ಟೈಮ್ 7-7:30 ಆಗಿತ್ತು. ಮೊದಲೇ ನನಗೆ ಆ ಟೈಮಲ್ಲಿ ಸ್ವಲ್ಪ ಎದೆ ನೋವು ಮತ್ತು ಹಾರ್ಟ್ ಬೀಟ್ ಜೋರಾಗಿ ಬಡ್ಕೊಳ್ಳೋದು ಈ ರೀತಿ ಪ್ರಾಬ್ಲಮ್ ಎಲ್ಲ ಆಗಿಬಿಟ್ಟಿತ್ತು. ಅದ್ರ ಮಧ್ಯೆ ಈ ಬ್ಲಡ್ ಶುಗರ್ ಲೆವೆಲ್ ಬೇರೆ ಜಾಸ್ತಿ ಆಗಿಬಿಟ್ಟೈತೆ ಅಂತ ಹೇಳಿದ್ರಲ್ಲ, ಆವಾಗ ಇನ್ನೂ ನಮಗೆ ಸಿಕ್ಕಾಬಟ್ಟೆ ಗಾಬರಿ ಆಗೋಯ್ತು. ಸೊ ಏನು ಮಾಡಬೇಕು, ಆವಾಗ ಹೇಳಿದ್ರು ಫುಡ್ ಕಂಟ್ರೋಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಮಗುದು ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಈ ಶುಗರ್ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಈ ಅಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ ಬರುತ್ತಲ್ಲ ಅದು ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಅಂದರೆ ಅವಾಗ ನನಗೆ ಎಷ್ಟಾಗ್ಬಿಟ್ಟಿತ್ತು ಅಂದರೆ 21 ತನಕ ಏನೋ ಆಗ್ಬಿಟ್ಟಿತ್ತು. ಸೊ ಹಾಗಾಗಿನೇ ಈ ಶುಗರ್ ಲೆವೆಲ್ ಜಾಸ್ತಿ ಆಗಿಬಿಟ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮದು ಶುಗರ್ ಲೆವೆಲ್ ಎಷ್ಟಿರಬೇಕು ಅಂದರೆ 95ಗಿನ್ನ ಕಡಿಮೆ ಇರಬೇಕು. ಊಟ ತಿಂಡಿ ಮಾಡಿರ್ತೀವಲ್ಲ ನಾವು, ಅದಾದಮೇಲೆ 2 hours ಆದಮೇಲೆ 120ಗಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಶುಗರ್ ಜಾಸ್ತಿ ಆಗಿದೆ ಅಂತಲೇ ಅರ್ಥ. ಸೊ ಹಂಗಾಗಿ ಈ ರೀತಿ ಹೇಳಿದ್ರು ನಮಗೆ ಅವಾಗ. ಸೊ ಇವಾಗ ಫುಡ್ಡಲ್ಲಿ ನಾನು ಏನೇನು ಕಂಟ್ರೋಲ್ ಮಾಡಿದೆ ಅಂದರೆ ತುಂಬಾ ಈಸಿ, ಅಂಥ ನಾವು ಎಫರ್ಟ್ ಹಾಕಿ ಇದು ಮಾಡಬೇಕು ಅನ್ನೋ ಥರ ಏನಿಲ್ಲ, ಬಟ್ ಇರೋದ್ರಲ್ಲೇ ಕಡಿಮೆ ಮಾಡ್ಕೋಬೇಕು. ನಾನು ಫಸ್ಟು ಮೊದಲನೇದಾಗಿ ಮಾಡ್ತಿದ್ದು ಬಂದು ಇದು ಮೆಂತ್ಯ ಕಾಳು ಬರುತ್ತಲ್ಲ, ಆ ಮೆಂತ್ಯ ಕಾಳನ್ನ ನೈಟೇ ನೆನೆಸ್ಬಿಟ್ಟು, ಅಂದರೆ ಜಾಸ್ತಿ ಮೆಂತ್ಯನೂ ತಿನ್ನೋಕೆ ಹೋಗ್ಬಾರ್ದು, ಜಸ್ಟ್ 1 ಸ್ಪೂನ್ ಅಷ್ಟೇ ನೈಟೇ ನೀರಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಟೈಮು ಅದನ್ನು ಹಗ್ದಾದ್ರೂ ತಿನ್ಬೋದು, ಇಲ್ಲ ನೀರಾದರೂ ಕುಡಿಬೋದು, ಇಲ್ಲಾಂದರೆ ಅದನ್ನು ಮಳ್ಳಿಸ್ಬಿಟ್ಟು ಇಲ್ಲ ಬಿಸಿನೀರಿಗೆ ಹಾಕೊಂಡಾದ್ರೂ ತಿಂದ್ರೂ ಒಳ್ಳೆ ಕಂಟ್ರೋಲ್ ಆಗುತ್ತೆ. ಮೊದಲನೇದಾಗಿ ಮೆಂತ್ಯ ಕಾಳು. ಇನ್ನು ಸೆಕೆಂಡನೇದಾಗಿ ನಾನು ಮಾಡ್ತಿದ್ದು ಬಂದು, ಈಗ ನಾನು ಹಾಲು ಅಥವಾ ಕಾಫಿ ಏನಾದರೂ ಕುಡಿತಿದ್ನಲ್ಲ ಅದರಲ್ಲಿ ಕಂಪ್ಲೀಟಾಗಿ ಶುಗರ್ ಹಾಕೋದನ್ನು ಕಂಟ್ರೋಲ್ ಮಾಡಿಬಿಟ್ಟೆ. ಕಂಪ್ಲೀಟಾಗಿ ಅಂದರೆ ನಾನು ಕುಡಿತಾನೆ ಇರಲಿಲ್ಲ. ಈಗ ಹಾಲು ಕುಡಿಬೇಕು ಅಂದರೆ ಬರೀ ಸಪ್ಪೆ ಹಾಲನ್ನೇ ಕುಡ್ಕೊಂಡ್ಬಿಡ್ತಾ ಇದ್ದೆ. ನಮ್ಮ ಮನೇಲೂ ಕೂಡ ಹೇಳ್ತಾಯಿದ್ರು, ಅಯ್ಯೋ ಇದು ಶುಗರ್ ಬೇರೆ ಬಂದುಬಿಡ್ತು, ಈ ಥರ ಎಲ್ಲ ಬಂದರೆ ಲೈಫ್ ಟೈಮ್ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ, ಹಂಗಾಗಿ ನಾವು ಇವಾಗ ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರೆ ಮಾತ್ರ ಇದು ಕಂಟ್ರೋಲ್ ಆಗೋದು, ಇಲ್ಲಾಂದರೆ ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಆವಾಗ ಯಾವುದೇ ರೀತಿ ಶುಗರ್ ಹಾಕೊತಿರಲಿಲ್ಲ. ಇನ್ನು ಫುಡ್ಡಲ್ಲಿ ಬಂದು ಇನ್ನು ನಾನು ಸ್ವಲ್ಪ ಆಲ್ಮೋಸ್ಟ್ ನನಗೆ ಈ ಮುದ್ದೆಗಿದ್ದೆ ಅಂದರೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ, ಅಂದರೆ ತಿಂತೀನಿ ಬಟ್ ತುಂಬ ಕಡಿಮೆ ತಿಂತಿದ್ದು. ಸೊ ಹಂಗಾಗಿ ಮುದ್ದೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ, ಅಂದರೆ ಒಂದಿನ ಬಿಟ್ಟು ಒಂದಿನ ಮುದ್ದೆ ತಿಂತಾಯಿದ್ದೆ. ಆಮೇಲೆ ರೈಸ್ ಐಟಮ್ನ ತಿನ್ನೋದು ತುಂಬ ಕಡಿಮೆ ಮಾಡಿದೆ. ಇನ್ನು ನಾನು ಚಪಾತಿನೂ ಅಷ್ಟೇ, ನನಗೆ ಅಷ್ಟಾಗಿ ಈ ಚಪಾತಿ ಎಲ್ಲ ಇಷ್ಟ ಆಗೋದಿಲ್ಲ, ಚಪಾತಿನ ಸ್ವಲ್ಪ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ರೊಟ್ಟಿ ಬರುತ್ತಲ್ಲ, ಈ ರೀತಿ ರೈಸ್ ಐಟಮ್ ಬಿಟ್ಟು ಇನ್ನು ಬೇರೆ ಥರದ್ದು ಫುಡ್ಗಳು ಬರುತ್ತಲ್ಲ, ಚಪಾತಿ, ರೊಟ್ಟಿ, ರವೆ ರೊಟ್ಟಿ ಈ ರೀತಿ ಬರುತ್ತಲ್ಲ, ಇದನ್ನೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಮತ್ತು ಫ್ರೂಟ್ಸ್ಗಳು ಬಂದರೆ ಹೈ ಕ್ಯಾಲೋರೀಸ್ ಇರುತ್ತಲ್ಲ, ಆ ಫ್ರೂಟ್ಗಳನ್ನೆಲ್ಲ ತಿನ್ನೋದನ್ನೆಲ್ಲ ಕಡಿಮೆ ಮಾಡಿ. ಅಂದರೆ ನೀವು ಒಂದ್ಸರಿ ಗೂಗಲಲ್ಲಿ ಚೆಕ್ ಮಾಡಿ ಯಾವುದರಲ್ಲಿ ಜಾಸ್ತಿ ಹೈ ಕ್ಯಾಲೋರೀಸ್ ಇರುತ್ತೆ ಅದನ್ನೆಲ್ಲ ತಿನ್ನೋದನ್ನೆಲ್ಲ ಕಂಟ್ರೋಲ್ ಮಾಡಿ. ಸೊ ಮತ್ತು ಇನ್ನು ನೆಕ್ಸ್ಟ್ ಒಂದು ಬಂದು ಮೇನ್ ಇಂಪಾರ್ಟೆಂಟು, ನಾವು ಊಟ ತಿಂಡಿ ಬೆಳಗ್ಗೆ ಮಾರ್ನಿಂಗ್ ತಿಂಡಿ ಮತ್ತು ನೈಟ್ ಟೈಮ್ ಊಟ ಮಾಡಾದಮೇಲೆ ವಾಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಡಾಕ್ಟರ್ಗಳು ಎವ್ರಿ ಮಂತ್ ಚೆಕಪ್ಗೆ ಹೋದಾಗ ಅದಕ್ಕೆ ಜಾಸ್ತಿ ಹೇಳ್ತಿರ್ತಾರೆ, ವಾಕ್ ಮಾಡಿ ಅಂತ. ನಾವು ಆವಾಗ ಆ ಟೈಮಲ್ಲಿ ಅಷ್ಟೆಲ್ಲ ತಲೆಗೆ ಹಾಕೊಳ್ಳೋದಿಲ್ಲ. ಏನು ಕೇಳ್ತಾರೆ ಅಂದರೆ ಇದಕ್ಕೇ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಿ, ಈಗ ನಾವು ಊಟ ಮಾಡಿದ ತಕ್ಷಣ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅಷ್ಟಾಗಿ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ. ಸೊ ಹಾಗಾಗಿನೇ ವಾಕ್ ಮಾಡಿ ಆರಾಮಾಗಿ ಕೈ ಕಾಲೆಲ್ಲ ನಾಡಿಸಿ ಆ್ಯಕ್ಟಿವ್ ಆಗಿರ್ತೀವಿ ನಾವು. ಸೊ ಹಂಗಾಗಿನೇ ಊಟ ತಿಂಡಿ ಆದಮೇಲೆ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ನೆಕ್ಸ್ಟ್ನೇದಾಗಿ ಬಂದು ನೀರು ಆಲ್ಮೋಸ್ಟ್ ಮಿನಿಮಮ್ 3 ಲೀಟ್ರಾದ್ರು ಕುಡಿಬೇಕು ಅಂತಲೇ ಹೇಳ್ತಾರೆ, ಬಟ್ ಇನ್ನೂ ಜಾಸ್ತಿ ಕುಡಿದ್ರೇ ಒಳ್ಳೆಯದು. ಇಷ್ಟೇ ಗೈಸ್, ನಾನು ಮಾಡಿದ್ದು ತುಂಬ ಸಿಂಪಲ್ಲು. ಮತ್ತು ಅದರಲ್ಲೂ ನನಗೆ ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಕಂಟ್ರೋಲ್ ಮಾಡಿದೆ. ಒಂದು ಸ್ವೀಟ್ ಸಹ ತಿನ್ನೋಕೆ ಹೋಗ್ತಿರ್ಲಿಲ್ಲ ನಾನು. ಜಸ್ಟ್ ನಾನು ಟೀ ಕಾಫಿ ಹಾಲ್ಗೆ ಶುಗರ್ನೇ ಹಾಕೊಂಡು ಕುಡಿತಿರ್ಲಿಲ್ಲ, ಇನ್ನು ಸ್ವೀಟ್ ಅಂತೂ ಮುಟ್ಟೋದಕ್ಕೆ ಆಗಲಿಲ್ಲ. ಈ ರೀತಿ ಆರಾಮಾಗಿ ನಾನು ನನ್ನ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಿಕೊಂಡೆ. ಇದ್ರ ಜೊತೆಗೆ ನನಗೆ ಹಾಸ್ಪಿಟಲಲ್ಲಿ 100 mgದು ಒಂದು ಟಾಬ್ಲೆಟ್ ಬರುತ್ತೆ, ಅದೇ ಹೆಸರೆಲ್ಲ ಮರ್ತೋಗ್ಬಿಟ್ಟೈತೆ ನನಗೆ. ಸೊ ಅದನ್ನು ಕೂಡ ಕೊಟ್ಟಿದ್ರು. ಅದು ಕೂಡ ಮಾರ್ನಿಂಗು ಮತ್ತು ನೈಟ್ ಟೈಮು ಊಟಕ್ಕಿಂತ ಮುಂಚೆ ಕುಡೀರಿ ಅಂತ ಹೇಳಿದರು. ಅರ್ಧ ಮಾತ್ರ ಕುಡಿಬೇಕಿತ್ತು ನಾನು. ಅದು ಕೂಡ ನಾನು ಒಂದು ಟೈಮು ಮಿಸ್ ಮಾಡಿದೆ, ಅದನ್ನು ಕೂಡ ತೊಗೊಂಡೆ. ಸೊ ಇಷ್ಟೆಲ್ಲನೂ ಫಾಲೋ ಮಾಡಿದ್ರಿಂದ ನನಗೆ ಆಲ್ಮೋಸ್ಟ್ 9 ಮಂತ್ಗೆ ಬರೋ ಅಷ್ಟರೊಳಗಡೆ ಕಂಪ್ಲೀಟಾಗಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಿಕೊಂಡೆ. ಇನ್ನು ಅದಾದಮೇಲೆ ನನಗೆ ಇದು ಡೆಲಿವರಿ ಟೈಮ್ ಬಂತಲ್ಲ, ಆವಾಗ ನನಗೆ ಆವಾಗಲೂ ಇನ್ನೊಂದು ಸರಿ ಚೆಕ್ ಮಾಡಿ ಏನಾದರೂ ಪ್ರಾಬ್ಲಮ್ ಆಗಬಾರ್ದು, ಮಗುಗೂ ಏನೂ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಡೆಲಿವರಿ ಆಗೋದು ಮಾರ್ನಿಂಗ್ ಬೆಳಗ್ಗೆ ಟೈಮು
ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಅದರಲ್ಲೂ ಕೂಡ ಮಾಡಿಸಿದ್ವಿ. ಪುಣ್ಯ ಅದರಲ್ಲೂ ಎಲ್ಲ ಫುಲ್ಲು ಕಂಟ್ರೋಲ್ ಆಗಿತ್ತು. ಇನ್ನು ಅದಾದಮೇಲೆ ನನಗೆ ಪಾಪು ಆದಮೇಲೂ ಕೂಡ ಇನ್ನೊಂದು ಸರಿ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು. ಸೊ ಮಗು ಆದಮೇಲೂ ಕೂಡ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಅದರಲ್ಲೂ ಕೂಡ ನಾರ್ಮಲ್ ಆಗಿತ್ತು. ಮತ್ತು ಅದಾದಮೇಲೆ ಪಾಪು ಆಗಿ 1 ಮಂತ್ ಆದಮೇಲೆ ಬಂದು ಇನ್ನೊಂದು ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂದರು. ಸೊ ಆವಾಗಲೂ ಹೋಗಿ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡೆ. ಸದ್ಯ ಆವಾಗಲೂ ಕೂಡ ನಾರ್ಮಲ್ ಆಗಿಯೇ ಇತ್ತು. ಇನ್ನು ಅದಾದಮೇಲೆ ಇನ್ನು ನಮಗೇನಾದರೂ ಬೇಕು ಅಂತ ಅನಿಸಿದ್ರೆ ಒಂದು 6 ಮಂತ್ಗೊಂದು ಸರಿ ಇಲ್ಲ 1 ಇಯರ್ಗೊಂದು ಸರಿ ಬೇಕು ಅಂದರೆ ನಾವು ಚೆಕ್ ಮಾಡಿಸ್ಕೋಬೋದು. ಇಲ್ಲ ಅಂದರೆ ಸುಮ್ಮನೆ ಇರ್ಬೋದು. ಎಸ್ ಗೈಸ್, ನಾನು ಫಾಲೋ ಮಾಡಿದ್ದು ಇಷ್ಟೇ. ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.